ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕ್ಯಾಪ್ಸಿಕಮ್ ಲೆಮನ್ ರೈಸ್ ಮಾಡೋಣ. ಬನ್ನಿ, ರುಚಿಕರವಾದ ಕ್ಯಾಪ್ಸಿಕಮ್ ಲೆಮನ್ ರೈಸ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ, ಇದು ಒಂದು ಸಲ ಮಾಡ್ಕೊತೀನಿ, ಬಾಯೆಲ್ಲ ಕೆಟ್ಟೋಗಿರ್ತದಲ್ಲ, ಆವಾಗ ತಿನ್ನೋದಕ್ಕೆ ಬಹಳ ಟೇಸ್ಟಿಯಾಗಿರ್ತದೆ. ಬನ್ನಿ, ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ, ಮೊದಲಿಗೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದಕ್ಕೆ ನಾವು ಉದ್ದಿನಬೇಳೆ, ಕಡಲೆಬೇಳೆ 1 ಕಪ್ಪಷ್ಟು, ಕಡಲೆಕಾಯಿ ಬೀಜ 1 ಅರ್ಧ ಕಪ್ಪಷ್ಟು, ಇಂಗನ್ನು ಸ್ವಲ್ಪ ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ, ಜೀರಿಗೆ, ಅರಶಿನ ಪುಡಿನ ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. 1 ದೊಡ್ಡ ಬಟ್ಲಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈ ರೈಸ್ಗೆಲ್ಲ ಸ್ವಲ್ಪ ಎಣ್ಣೆನೇ ಇರಬೇಕಲ್ವ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 2 ಗಡ್ಡೆಯಷ್ಟು ಜಜ್ಕೊಂಡಿದ್ದೀನಿ. ಚೆನ್ನಾಗಿ ಜಜ್ಕೊಂಡು ತೊಗೊಬೇಕು. 2 ಲಿಂಬೆಹಣ್ಣು ಕಟ್ ಮಾಡ್ಕೊಳ್ಬೇಕು. ಒಗ್ಗರಣೆ ಮಾಡೋದಕ್ಕೆ ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವನ್ನ ತೊಗೊಂಡಿದ್ದೀನಿ 2 ಕಡ್ಡಿಯಷ್ಟು. ನಿಮಗೆ ರುಚಿಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ನಾನು 10 ಉದ್ದದಾಗಿ ಹಸಿಮೆಣಸಿನ್ಕಾಯಿನ ಉದ್ದದಾಗಿ ಸೀಳ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಸಾಸಿವೆ ಜೀರಿಗೆನ ಸೇರಿಸ್ಕೊಂಡು ಚಟಪಟ ಅಂತ ಸಿಡಿಸ್ಕೊಳೋಣ. ಈ ಸಾಸಿವೆ ಜೀರಿಗೆ ಯಾವಾಗಲೂ ಅಡುಗೆಗೆ ಚಟಪಟ ಅಂತ ಸಿಡಿದ ಮೇಲೇ ಅಡುಗೆ ಮಾಡ್ಕೊಬೇಕು ನಾವು. ನೋಡಿ, ಇನ್ನೇನು ಸಿಡಿತಾ ಇದೆ, ಸ್ಟಾಪ್ ಆಗುತ್ತೆ ಅನ್ನೋವಾಗ ನಾವು ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಬೇಕು. ನೋಡಿ, ಇವಾಗ ಸಾಸಿವೆ ಜೀರಿಗೆ ಎಲ್ಲ ಈ ರೀತಿಯಾಗಿ ಚಟಪಟ ಚಟಪಟ ಅಂತ ಸಿಡಿತಾ ಇದೆ. ನೋಡಿ, ಈ ರೀತಿಯಾಗಿ ನೋಡಿ, ಇವಾಗ ಸಾಸಿವೆ ಜೀರಿಗೆ ಎಲ್ಲ ಈ ರೀತಿಯಾಗಿ ಚಟಪಟ ಚಟಪಟ ಅಂತ ಸಿಡಿದಾಗಿದೆ. ಈಗ 1 ಬೌಲಷ್ಟು, ನಾನು ಚಿಕ್ಕ ಬೌಲಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೆ. ಅದನ್ನು ಸಹ ಈ ರೀತಿಯಾಗಿ ಸೇರಿಸ್ಕೊಬೇಕು. ಈ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಕಾಲ ಬಿಡಬೇಕು. ತದನಂತರ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಬೇಕು. ನಿಮಗೆ ಬೇಕಂದರೆ ಗೋಡಂಬಿನೂ ಸಹ ಸೇರಿಸ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಈ ರೀತಿ ಕಡಲೆಕಾಯಿ ಬೀಜ ಸೇರಿಸಾದ್ಮೇಲೆ 2 ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಳ್ಳಿ. ಕರಿಬೇವೆಲ್ಲ ಚಟಪಟ ಅಂತ ಸಿಡ್ದಾದ್ಮೇಲೆ ಈಗ ಉದ್ದುದ್ದಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಅಲ್ಲಿವರೆಗೂ ಈ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಅದ್ರ ಜೊತೆಗೇ ನಾವು ಇಲ್ಲಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಎಲ್ಲವನ್ನು ಒಂದೇ ಪ್ರಮಾಣದಲ್ಲಿ ಒಂದಾದಮೇಲೆ ಸೇರಿಸ್ಕೊಬೇಕು. ನೋಡಿ, ಈ ರೀತಿಯಾಗಿ ನಾನು ಇಲ್ಲಿ ಬೆಳ್ಳುಳ್ಳಿನ ಈ ರೀತಿ ಜಜ್ಕೊಂಡು ತೊಗೊಬೇಕು. ನೋಡಿ, ಇವಾಗ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನ ಪುಡಿನೂ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಇವಾಗ ಎಲ್ಲವನ್ನು ಅರಶಿನ ಪುಡಿನೂ ಒಗ್ಗರಣೆಯಲ್ಲೇ ಹಾಕ್ಕೊಬೇಕು, ಇಲ್ಲಾಂದರೆ ಅರಶಿನ ಪುಡಿ ವಾಸನೆ ಆಗೋಗುತ್ತೆ, ಅರಶಿನದ ವಾಸನೆ ಆಗೋಗುತ್ತೆ ಚಿತ್ರಾನ್ನನೂ. ಯಾವಾಗಲೂ ಅಷ್ಟೇ, ಅಡುಗೆ ಮಾಡುವಾಗ ನಾವು ಅರಶಿನ ಪುಡಿನ ಒಗ್ಗರಣೆಯಲ್ಲೇ ಸೇರಿಸ್ಕೊಬೇಕು, ಇಲ್ಲಾಂದರೆ ಅರಶಿನ ಪುಡಿ ವಾಸನೆ ಆಗೋಗುತ್ತೆ, ಆಮೇಲಕ್ಕೆ ಸೇರಿಸ್ಕೊಬಾರ್ದು. ಇಲ್ಲಿ ಒಗ್ಗರಣೆಯಲ್ಲೇ ಈ ರೀತಿ ಅರಶಿನ ಪುಡಿನ ಸೇರಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ. ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೊಂಬಿಡೋಣ. ಲಿಂಬೆಹಣ್ಣನ್ನ ಹಿಂಡಾಕ್ಬೇಡ್ರಿ, ಇವಾಗಲೇ ಹಿಂಡಾಕ್ಬಿಟ್ರೆ ಎಲ್ಲ ಹುಳಿ ಆಗೋಗುತ್ತೆ. ಒಗ್ಗರಣೆ ಮಸಾಲ ಎಲ್ಲ ಹುಳಿ ಆಗೋಗುತ್ತೆ. ಕಲಿಸುವಾಗ ಲಿಂಬೆಹಣ್ಣು, ಕೊತ್ತಂಬರಿನ ಉದುರಿಸ್ಕೊಳ್ಳೋಣ ನಾವು. ಈ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಎಲ್ಲ, ಈ ಲೆಮನ್ ರೈಸ್ಗೆಲ್ಲ ನಾವು ಕೊತ್ತಂಬರಿನ ಆಮೇಲಕ್ಕೆ ಹಾಕ್ಕೊಬೇಕು ಯಾವಾಗಲೂ. ಈಗ ನೋಡಿ, ಈ ಪ್ರಮಾಣದಲ್ಲಿ ಇರುವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡ್ಬೇಕು ಒಗ್ಗರಣೆಗೆ. ಈ ಒಗ್ಗರಣೆಗೆ ಸೇರಿಸ್ಕೊಂಬಿಟ್ರೆ ಈ ಕ್ಯಾಪ್ಸಿಕಮ್ಗೆ, ಈ ಕಡಲೆಬೇಳೆ, ಉದ್ದಿನಬೇಳೆಗೆಲ್ಲ ಚೆನ್ನಾಗಿ ಉಪ್ಪಿಡಿತದೆ. ಉಪ್ಪಿಡಿದ್ರೆ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ತಿನ್ನುವಾಗ, ರೈಸ್ ತಿನ್ನುವಾಗ.
ನೋಡಿ ಈ ರೀತಿಯಾಗಿ ರೆಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ನೋಡಿ ಇವಾಗ ಕಲರು ಸಹ ಚೇಂಜ್ ಆಗ್ತಾ ಬಂದಿದೆ. ನೋಡಿ ಇವಾಗ ಈ ರೀತಿ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಈ ಒಗ್ಗರಣೆ 2 ದಿನ ಇಕ್ಕಿದ್ರೂ ಕೆಟ್ಟೋಗಲ್ಲ, ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಒಗ್ಗರಣೆ ಬೇಯಿಸ್ಕೊಂಬಿಡ್ಬೇಕು. ಅರ್ಧಂಬರ್ಧ ಬೇಯಿಸ್ಕೊಂಡು ಎತ್ತಿಕ್ಕೊಬಾರ್ದು. ಚೆನ್ನಾಗಿ ಬೆಂದ್ರೇ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು. ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಕಲರು ಸಹ ಚೇಂಜ್ ಆಗ್ತಾ ಬಂದಿದೆ. ನೋಡಿ ಬೇಳೆನೂ ಸಹ ಈ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಈ ರೀತಿಯಾಗಿರುವಾಗ, ನೋಡಿ ಈ ರೀತಿ ಇದ್ದಾಗ ಚೆನ್ನಾಗಿ ನಾವು ಒಂದು 5ರಿಂದ 10 ನಿಮಿಷ ಕಾಲ ಆಗುತ್ತೆ ಫ್ರೈ ಮಾಡೋದಕ್ಕೇ. ಇದು ಹಿಡಿತದೆ, ಟೈಮ್ ಹಿಡಿತದೆ. ಈಗ ನಾವು 1 ಸ್ಪೂನಷ್ಟು ಎಳ್ಳನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಿಂಗು ನೆನೆಯಕ್ಕೆ ಹಾಕ್ಕೊಂಡು ಹಿಂಗು ಸೇರಿಸ್ಕೊಂಡಿದ್ವಿ. ಇನ್ನೇನು ಆಗ್ತಾ ಬಂದಿದೆ ಅನ್ನೋವಾಗ ಒಂದು 1/4 ಟೀ ಸ್ಪೂನಷ್ಟು ಇಲ್ಲ ಅರ್ಧ ಸ್ಪೂನಷ್ಟು ಎಳ್ಳನ್ನು ಸೇರಿಸ್ಕೊಳ್ಳಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಇವಾಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ರೈಸ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ರೈಸ್ನ ಸೇರಿಸ್ಕೊಂಡು ಲಿಂಬೆಹಣ್ಣು ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ಈ ರೀತಿಯಾಗಿ. ಈಗ ಲಿಂಬೆಹಣ್ಣು ಹಿಂಡಬೇಕಾಗಿರೋದು ನಾವು, ಒಗ್ಗರಣೆಯಲ್ಲೇ ಲಿಂಬೆಹಣ್ಣು ಹಾಕ್ಕೊಬಾರ್ದು, ಟೇಸ್ಟಿಯಾಗಿ ಬರೋದಿಲ್ಲ. ಕಾಳೆಲ್ಲ ಈ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹುಳಿ ಆಗೋಗುತ್ತೆ, ತಿನ್ನೋಗೆಲ್ಲ ಅಲ್ಲೆಲ್ಲ ಜುಮ್ ಅನ್ನುತ್ತೆ. ಅದಕ್ಕೆ ಈ ರೀತಿ ರೈಸ್ ಹಾಕಿದ್ಮೇಲೆ ಲಿಂಬೆಹಣ್ಣು ರಸನ ಈ ರೀತಿಯಾಗಿ ನಾವು ಹಿಂಡ್ಬಿಟ್ಟು ಹಾಕೋಣ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಈ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಎಷ್ಟು ಪ್ರಮಾಣದಲ್ಲಿ ಗೊಜ್ಜು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಎಷ್ಟು ಲಿಂಬೆಹಣ್ಣು ಬೇಕೋ ಅಷ್ಟು ಲಿಂಬೆಹಣ್ಣು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಲಿಂಬೆಹಣ್ಣು ಈ ರೀತಿಯಾಗಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ರೈಸ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಉದುರಾಗಿ ರೈಸ್ನ ರೆಡಿ ಮಾಡಿಕೊಂಡು ಲಿಂಬೆಹಣ್ಣು ರಸ ಸೇರಿಸ್ಕೊಂಡು ನೀಟಾಗಿ ನಾವಿಲ್ಲಿ ಸ್ವಲ್ಪ ಆರಿಸ್ಕೊಬೇಕು ರೈಸ್ನ. ನೋಡಿ ಸ್ವಲ್ಪ ರೈಸ್ನ ಆರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಇವಾಗ ಈ ರೀತಿಯಾಗಿ ನಾವು ರೈಸ್ನ ಸೇರಿಸ್ಕೊಂಡು ಈಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗೊಜ್ಜು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೋಡಿ ಇವಾಗ ನಾನಿಲ್ಲಿ 1ರಿಂದ 2 ಲಿಂಬೆಹಣ್ಣಷ್ಟು ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಹುಳಿ ತಿಂತೀರೋ ಅಷ್ಟು ಹುಳಿನ ಸೇರಿಸ್ಕೊಳ್ಳಿ. ಜಾಸ್ತಿ ಹುಳಿ ತಿಂತೀರಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಇಲ್ಲ ಕಡಿಮೆ ತಿಂತೀರಂದರೆ 1 ಲಿಂಬೆಹಣ್ಣು ಸೇರಿಸ್ಕೊಳ್ಳಿ. ನಾನಿಲ್ಲಿ ನೋಡಿ ಈ ರೀತಿಯಾಗಿ ಉದುರಾಗಿ ಮಾಡ್ಕೊಂಡಿದ್ದೆ ರೈಸ್ನ. ಸ್ವಲ್ಪ ನೀಟಾಗಿ ಇವಾಗ ಎಲ್ಲ ಕಡೆನೂ ಒಗ್ಗರಣೆ ಬೆರಿಬೇಕು. ಈ ರೀತಿಯಾಗಿ ರೈಸ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ರೈಸ್ನ ನಾವು ಉದುರಾಗಿ ಮಾಡ್ಕೊಬೇಕು, ಜಾಸ್ತಿ ಮುದ್ದೆ ಥರ ಮಾಡ್ಕೊಬಾರ್ದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ಗೊಜ್ಜು ಬರ್ತದೆ, ಒಗ್ಗರಣೆನ ಸೇರಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ. ನೋಡಿ ಇವಾಗ ಕ್ಲೀನಾಗಿ ರೆಡಿಯಾಗಿದೆ. ಇವಾಗ ಇದು ಈಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾಟಿ ಕೊತ್ತಂಬರಿನ ಸೇರಿಸ್ಕೊಬೇಕು. ಇದಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನೋದಕ್ಕೆ. ನೋಡಿ ಈ ರೀತಿ ಕೊತ್ತಂಬರಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ರೀತಿಯಾಗಿ ಒಂದು ಸಲ ಮಾಡ್ಕೊಂಡು ತಿನ್ನಿದ್ದು ಚಿತ್ರಾನ್ನ ಸಖತ್ತಾಗಿರ್ತದೆ.
ಮದುವೆ ಮನೆಯಲ್ಲಿ ಇದೇ ರೀತಿಯೇ ಚಿತ್ರಾನ್ನ ಮಾಡೋದು. ಈ ರೀತಿ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿದ್ದ ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಇದು. ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಮಾಡೋಕ್ಕಂತೂ ಈಸಿಯಾಗಿ ಮಾಡ್ಕೊಬೋದು, ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಒಂದು ತುತ್ತು ಜಾಸ್ತಿನೇ ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಈ ಕ್ಯಾಪ್ಸಿಕಮ್ ಲೆಮನ್ ಚಿತ್ರಾನ್ನ ಅಂತೂ ಸೂಪರಾಗಿರ್ತದೆ ನೋಡಿ. ಬಿಸಿ ಬಿಸಿಯಾದ ರುಚಿಕರವಾದ ಕ್ಯಾಪ್ಸಿಕಮ್ ಲೆಮನ್ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.